ನಮಸ್ಕಾರ ಕರ್ನಾಟಕ. ಈ ಒಂದು ವಿಶೇಷ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತಿಸುತ್ತಾ, ಯಾವ ವಿಚಾರಪ್ಪ ಅಂದರೆ ಕರ್ನಾಟಕದಲ್ಲಿ ಈಗ ಮದ್ಯದಂಗಡಿಗಳಿಗೆ ಲೈಸೆನ್ಸ್ ಕೊಡ್ತಕ್ಕಂಥ ಸಮಯ. ಬ್ಯಾಟರಾಯನಪುರದಲ್ಲಿ ಕರ್ನಾಟಕ ಲೋಕಾಯುಕ್ತ ಪೊಲೀಸರು ಒಬ್ಬ ಅಬಕಾರಿ DC ಆಗಿರ್ತಕ್ಕಂಥ ಜಗದೀಶ್ ನಾಯಕ್ ಅವರನ್ನು ಬಂಧಿಸಿದ್ದಾರೆ ಎಂದು ಕೇಳ್ಪಟ್ಟೆ. ಅವರೊಬ್ಬರನ್ನೇ ಅಲ್ಲ, ಇನ್ನೂ ಇಬ್ಬರನ್ನು ಬಂಧಿಸಿದ್ದಾರೆ. ಅಧೀಕ್ಷಕ ತಮ್ಮಣ್ಣ, ಮಧ್ಯವರ್ತಿ ಲಕ್ಕಪ್ಪ, 3 ಜನರನ್ನು ಲೋಕಾಯುಕ್ತ ಪೊಲೀಸರು ಬಂಧಿಸಿದ್ದಾರೆ. ಅದು ಅವರ ಕರ್ತವ್ಯ ಆಯಿತು. ಯಾತಕ್ಕಾಗಿ ಬಂಧಿಸಿದರು? ಮದ್ಯದಂಗಡಿಯ ಲೈಸೆನ್ಸ್ ನೀಡಲಿಕ್ಕೆ ಮೈಕ್ರೋ ಬ್ರೆವೆರಿ CL7 ಲೈಸೆನ್ಸ್ ನೀಡುವುದಕ್ಕೆ ಆ ಲೈಸೆನ್ಸ್ ಪಡೆಯುವವರಿಗೆ 75 ಲಕ್ಷ ರೂಪಾಯಿಗಳ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರಂತೆ. ಅದರಲ್ಲಿ ಮುಂಗಡವಾಗಿ 25 ಲಕ್ಷ ಪಡೆಯುವಾಗ ಈ ಅಧಿಕಾರಿಗಳು ಬಂಧನಕ್ಕೆ ಒಳಗಾಗಿದ್ದಾರೆ. ಒಂದು ವಿಚಾರದಲ್ಲಿ ಜನ ಏನು ಮಾತಾಡ್ತಾ ಇದ್ದಾರೆ, ಜನ ಮಾತಾಡ್ತಾರೆ, ಯಾರಿಗೂ ಕೇಳದಂತೆ, ಯಾರಿಗೂ ಕಾಣದಂತೆ ಮಾತಾಡ್ತಾರೆ. ಎಲ್ಲ ಗೊತ್ತಿದ್ದರೂ ಮೂಕ ಪ್ರೇಕ್ಷಕರಾಗಿ ಕುಳಿತುಕೊಂಡು ನೋಡಿ ಏನು ಮಾತಾಡ್ತಾರೆ ಅಂದರೆ, ಏನೂ ಮಾಡಲಿಲ್ಲ, ಏನೂ ಆಗಲಿಲ್ಲ. ಯಾವುದೇ ಅಪರಾಧ ನಡೆಯುವಾಗ ಸಾಕ್ಷಿ ಹೇಳೋರಿದ್ದರೆ ಮಾತ್ರ ಅದಕ್ಕೆ ಶಿಕ್ಷೆ ಆಗುವುದು. ಒಂದು ಅಂಗಡಿಯಿಂದ 75 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆಂದರೆ ಆ ಹಣ ಈ ಅಧಿಕಾರಿ ಒಬ್ಬರಿಗೆ ಸೇರುತ್ತೆಯೇ ಅಂತಕ್ಕಂಥ ಪ್ರಶ್ನೆ ಮೂಡುತ್ತದೆ. ಇಷ್ಟೊಂದು ಹಣವನ್ನು, ಎಷ್ಟೊಂದು ಲೈಸೆನ್ಸ್ ಕೊಟ್ಟು ಆ ಹಣವನ್ನು ಅಧಿಕಾರಿಗಳು ಎಲ್ಲಿಟ್ಟಿದ್ದಾರೆ? ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತು. ಇದೆಲ್ಲ ಜನರಿಗೆ ಗೊತ್ತಿದೆ, ಯಾರೂ ಹೇಳೋರಿಲ್ಲ. ಇಷ್ಟೊಂದು ಹಣ ತಮ್ಮ ಹುದ್ದೆಯನ್ನು ಕಾಯ್ದುಕೊಳ್ಳಲಿಕ್ಕೋಸ್ಕರ ಮಜಬೂರಿಗಾಗಿಯೂ ಕೂಡ ಈ ಕೃತ್ಯ ನಡೆದಿರಬಹುದು ಅಂತಕ್ಕಂಥ ಮಾತು ಜನ ಆಡ್ತಾ ಇದ್ದಾರೆ. ಅಧಿಕಾರಿಗಳು, ಬಹಳಷ್ಟು ಅಧಿಕಾರಿಗಳು ಬಲಿಪಶು ಆಗ್ತಾ ಇದ್ದಾರೆ. ಅನಿವಾರ್ಯ, ಕಾನೂನಿದೆ, ಲೋಕಾಯುಕ್ತಿದೆ. ಲೋಕಾಯುಕ್ತರ ಹತ್ರ ಅರ್ಜಿ ಹೋದಾಗ ಅವರು ರೆಡ್ ಹ್ಯಾಂಡಾಗಿ ಸಿಕ್ಕರೆ ಬಂಧಿಸಲೇಬೇಕು, ಅವರನ್ನು ಜೈಲಿಗೆ ಕಳಿಸಲೇಬೇಕು. ಅವರಿಗೆ ಶಿಕ್ಷೆ ಆಗುತ್ತೋ ಬಿಡುತ್ತೋ ಅದು ನ್ಯಾಯಾಲಯದ ಭಾಗ. ಇಷ್ಟು ಹಣದ ಬೇಡಿಕೆ ಅಧಿಕಾರಿಗಳು ಇಡಲು ಧೈರ್ಯ ಆಗುವುದಿಲ್ಲ. ಇದರ ಹಿಂದೆ ಷಡ್ಯಂತ್ರ ಇರುತ್ತದೆ ಅಂತಕ್ಕಂಥ ಮಾತು ಜನ ಮಾತಾಡ್ತಾ ಇದ್ದಾರೆ. ಅದರ ಭೇದ, ಅದರ ತನಿಖೆ ಎಲ್ಲಿವರೆಗೂ ಆಗೋದಿಲ್ಲ, ಮೂಲಕ್ಕೆ ಎಲ್ಲಿವರೆಗೂ ಇಲ್ಲಿನ ಕಾನೂನು ಹೋಗೋದಿಲ್ಲ, ಅಲ್ಲಿವರೆಗೂ ಇದು ಯಾವುದೂ ನಿಲ್ಲುವುದಿಲ್ಲ. ಯಾವುದೋ ಅಧಿಕಾರಿಗಳು ಎಲ್ಲೋ ಸಿಕ್ಕಾಕೊಂಡು ಬಲಿಪಶಿಯಾಗಿ ದುಃಖ ಪಡ್ತಕ್ಕಂಥ ಒಂದು ಪರಿಸ್ಥಿತಿ ಇಲ್ಲಿ ಉದ್ಭವ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಕೇಳ್ಕೊಳ್ತಿದ್ದೇನೆ. ಆದ್ದರಿಂದ ಇದರಲ್ಲಿ ಏನು ಇನ್ನೊಂದು ಮಾತು ಜನ ಏನು ಹೇಳ್ತಾ ಇದ್ದಾರೆ ಅಂದರೆ, ಅಧಿಕಾರಿಗಳೇ ಎಚ್ಚೆತ್ತುಕೊಳ್ಳಿ. ಕುರ್ಚಿಯ ಸಲುವಾಗಿ, ಯಾವುದೋ ಒಂದು ಒತ್ತಡ ಸಲುವಾಗಿ ಇಂತಹ ಕೆಲಸವನ್ನು ಮಾಡಿ ನಿಮ್ಮ ಮರ್ಯಾದೆಯನ್ನು ಹಾಳು ಮಾಡಿಕೊಂಡು ಶಾಂತಿಗೆ ಭಂಗವನ್ನು ತಂದುಕೊಂಡು ಏನು ಮಾಡಿದರೇನು? ಯಾವ ಕುರ್ಚಿಯಲ್ಲಿದ್ದರೇನು? ಕುರ್ಚಿಯ ವ್ಯಾಮೋಹ ಅಧಿಕಾರಿಗಳು ನೀವೆಲ್ಲರೂ ಬಿಟ್ಟರೆ ಇದ್ಯಾವುದೂ ನಡೆಯುವುದಿಲ್ಲ, ನಿಮಗೆ ಯಾರೂ ಬಟ್ಟು ಕೂಡ ಮಾಡೋದಿಲ್ಲ. ಈ ಪರಿಸ್ಥಿತಿಗೆ ಬರಬೇಡಿ. ಇಂಥ ಲಂಚದ ಒಂದು ಅವತಾರದಲ್ಲಿ ಲಂಚ ಕೇಳ್ತಕ್ಕಂಥದ್ದು, ಅರೆಸ್ಟ್ ಆಗ್ತಕ್ಕಂಥದ್ದು, ಇದೆಲ್ಲ ಬಹಳ ಅವಮಾನಕರ ಸಂಗತಿ. ಇನ್ನು ಮುಂದಾದರೂ ಅಧಿಕಾರಿಗಳು, ಎಲ್ಲ ಅಧಿಕಾರಿಗಳು ಅಂತ ಜನ ಹೇಳ್ತಾ ಇದ್ದಾರೆ, ಎಚ್ಚೆತ್ತುಕೊಂಡು ಇದನ್ನು ಮಾಡಬೇಡಿ. ನೀವು ಜನಸೇವಕರು, ಸರ್ಕಾರದ ಯಂತ್ರ, ಸರಿಯಾಗಿ ನೀವು ಕೆಲಸ ಮಾಡಿ, ಜನರಿಗೆ ಒಳ್ಳೆಯದನ್ನು ಮಾಡಿ, ನಿಮಗೂ ಕೂಡ ನೆಮ್ಮದಿಯನ್ನು ಪಡೆದುಕೊಂಡು ಕೆಲಸ ಮಾಡಬೇಕು. ಇವತ್ತು ಈ ಒಂದು ಪ್ರಕರಣವನ್ನು ಹೊರತಂದಿರತಕ್ಕಂಥ ಲೋಕಾಯುಕ್ತರಿಗೆ ಕೂಡ ಜನರು ಶಭಾಷ್ ಅಂತಕ್ಕಂಥ ಒಳ್ಳೆಯ ಕೆಲಸ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಈ ರಾಜ್ಯದಲ್ಲಿ ಇಂಥ ಪ್ರಕರಣಗಳು ಆಗಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂಚಿಕೆಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ.